ಕರಾವಳಿ ಫ್ರೆಂಡ್ಸ್ ಉಚ್ಚಿಲ ತಂಡದ ನೇತೃತ್ವದಲ್ಲಿ ನಡೆದ ಈ ಬ್ರಹ್ಮಕಲಶೋತ್ಸವ ಅದ್ಧೂರಿತನ ಹೇಗಿತ್ತು ಅಂದ್ರೆ ಭಕ್ತಿಪೂರ್ವಕ ಭಜನೆ, ಹೊಟ್ಟೆ ತುಂಬ ಅನ್ನಪ್ರಸಾದ ಜೊತೆಗೆ ಪಕ್ಕದಲ್ಲಿರೋ ಸುಂದರವಾದ ಬೀಚ್ ನನ್ನ ಸಂಡೆಯನ್ನ ಸಾರ್ಥಕಗೊಳಿಸಿತು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸುಧೀರ್. ಇವತ್ತು ನಾನು ನಿಮ್ಮನ್ನು ಉಡುಪಿ ಜಿಲ್ಲೆಯ ಉಚ್ಚಿಲದಲ್ಲಿರುವಂತಹ ಶ್ರೀರಾಮ ವಿಷ್ಣು ಭಜನಾ ಮಂದಿರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ. ಮಂದಿರದ ಹತ್ತಿರ ಬರ್ತಿದ್ದ ಹಾಗೆ ಆ ಕೇಸರಿ ಧ್ವಜಗಳ ಹಾರಾಟ ನೋಡಿ ಮನಸ್ಸಿಗೆ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಬಂತು. ಇಲ್ಲಿನ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಆ ಭವ್ಯವಾದ ಗರುಡ ದ್ವಾರ. ಮಂದಿರದ ಒಳಗೆ ಹೋಗಿ ದೇವರ ದರ್ಶನವನ್ನು ಮಾಡಿ ಗಂಧ ಪ್ರಸಾದವನ್ನು ತಗೊಂಡ್ವಿ. ಮಂದಿರದ ಒಳಗಿನ ಹೂವಿನ ಅಲಂಕಾರ ಕಣ್ಣಿಗೆ ಹಬ್ಬದಂತಿತ್ತು. ಆದರೆ ನನ್ನ ಗಮನ ಸೆಳೆದಿದ್ದು ಅಲ್ಲಿರುವಂತಹ ಶಿಲ್ಪಕಲೆ ಮತ್ತು ಗೋಡೆಯ ಮೇಲಿನ ಪೈಂಟಿಂಗ್ಗಳು. ನಾನೊಬ್ಬ ಸಣ್ಣ ಆರ್ಟಿಸ್ಟ್ ಆಗಿರೋದ್ರಿಂದಾಗಿ ಪ್ರತಿಯೊಂದು ಪೈಂಟಿಂಗ್ನ ಕೆಲಸವನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ನಿಜ ಹೇಳ್ಬೇಕಂದ್ರೆ ಅಲ್ಲಿ ಒಂದು ಸಣ್ಣ ಪೈಂಟ್ನ ಹನಿ ಕೂಡ ಚೆಲ್ಲದ ಹಾಗೆ ಅಷ್ಟೊಂದು ಅಚ್ಚುಕಟ್ಟಾಗಿ ಕೆಲಸ ಮಾಡಲಾಗಿದೆ. ಈ ಅದ್ಭುತ ಪೈಂಟಿಂಗ್ನ ಹಿಂದೆ ಇರೋದು ಪ್ರವೀಣ್ ಕಂಚಿನಡ್ಕ ಅವರ ಕೈಚಳಕ. ಅವರ ಪರಿಶ್ರಮಕ್ಕೆ ಮೆಚ್ಚಿ ಅಲ್ಲಿನ ಸದಸ್ಯರು ಅವರಿಗೆ ಗೌರವ ಸಲ್ಲಿಸಿದ್ದು ನೋಡಿ ನನಗೂ ತುಂಬಾ ಸಂತೋಷ ಆಯಿತು. ಒಂದು ಕಡೆ ಭಕ್ತಿಪೂರ್ವಕವಾದ ಭಜನೆ ನಡೀತಾ ಇದ್ರೆ ಇನ್ನೊಂದು ಕಡೆ ಅಷ್ಟೇ ಅಚ್ಚುಕಟ್ಟಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೀತಾ ಇತ್ತು. ಭಕ್ತಿ ಮತ್ತು ಸೇವೆಯ ಸಮಾಗಮ ಈ ಒಂದು ಮಂದಿರದ ವಿಶೇಷ. ಮಂದಿರದ ಪಕ್ಕದಲ್ಲಿರುವಂತಹ ಸಮುದ್ರ ತೀರ ಈ ಜಾಗದ ಅಂದವನ್ನ ಇನ್ನಷ್ಟು ಹೆಚ್ಚಿಸಿದೆ. ಒಟ್ಟಿನಲ್ಲಿ ಈ ಭಾನುವಾರ ನನಗಂತೂ ತುಂಬಾ ಸಾರ್ಥಕ ಅನಿಸಿತು. ನಿಮಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.